ಮುದ್ದು ಪುಟಾಣಿಗಳೇ, ಇಂದು ನಾವು ಕಲಿಕನ್ನಡ 2 ಪರಿಚಯ ಭಾಷೆ ಕನ್ನಡ ಪಠ್ಯಪುಸ್ತಕದ ಭಾಗ 2ರ 2ನೇ ತರಗತಿಯ ಮುಂದಿನ ಪಾಠವನ್ನು ಕಲಿಯೋಣ. ಗದ್ಯ 9 ರಾಮಕೃಷ್ಣನ ಬೆಕ್ಕು. ನಿಮ್ಗೆಲ್ರಿಗೂ ತೆನಾಲಿ ರಾಮಕೃಷ್ಣ ಗೊತ್ತಲ್ಲ? ಅವರ ಬಗ್ಗೆನೇ ಈ ಕತೆ. ಒಮ್ಮೆ ಶ್ರೀ ಕೃಷ್ಣದೇವರಾಯ 10 ಜನರಿಗೆ ಸಣ್ಣ ಬೆಕ್ಕಿನ ಮರಿಗಳನ್ನು ಕೊಟ್ಟು ಅವನ್ನು ಸಾಕಲು ಅನುಕೂಲವಾಗುವಂತೆ ಒಂದೊಂದು ಹಸುವನ್ನು ಕೊಟ್ಟ. ಶ್ರೀಕೃಷ್ಣದೇವರಾಯ ತುಂಬ ಜಾಣ ಅರಸ. ವಿಜಯನಗರದ ಅರಸ ಕೃಷ್ಣದೇವರಾಯ 10 ಜನರಿಗೆ, ತನ್ನ ಆಸ್ಥಾನದಲ್ಲಿರುವಂತಹ ಕೆಲವು ಜನರಿಗೆ ಸಣ್ಣ ಬೆಕ್ಕಿನ ಮರಿಗಳನ್ನು ಕೊಡ್ತಾನೆ. ಅವುಗಳನ್ನು ಸಾಕಲು ಅನುಕೂಲವಾಗುವಂತೆ, ಅಂದರೆ ಬೆಕ್ಕಿಗೆ ಹಾಲು ಬೇಕು, ಹಾಗಾಗಿ ಹಾಲಿಗೋಸ್ಕರವಾಗಿ ಒಂದೊಂದು ಹಸುವನ್ನು ಕೊಟ್ಟ. ಬೆಕ್ಕಿನ ಜೊತೆಗೆ ಹಸುವನ್ನ ಸುಮಾರು ಜನರು ತಮ್ಮ ಮನೆಗಳಿಗೆ ಕರೆದುಕೊಂಡು ಹೋದರು. ಆಗ ಅಲ್ಲಿದ್ದಂತಹ ತೆನಾಲಿ ರಾಮಕೃಷ್ಣ, ಮಹಾಪ್ರಭು, ನನಗೂ ಒಂದು ಬೆಕ್ಕಿನ ಮರಿ ಕೊಡಿ ಎಂದ. ತೆನಾಲಿ ರಾಮಕೃಷ್ಣ ಶ್ರೀಕೃಷ್ಣ ದೇವರಾಯನ ಆಸ್ಥಾನದಲ್ಲಿರುವಂತವನು. ಅವನು ನಂಗೂ ಒಂದು ಬೆಕ್ಕಿನ ಮರಿ ಕೊಡಿ ಅಂತ ಅರಸನ ಹತ್ರ ಕೇಳ್ತಾನೆ. ಅರಸ ಅವನಿಗೂ ಒಂದು ಬೆಕ್ಕಿನ ಮರಿ ಮತ್ತು ಹಸುವನ್ನು ಕೊಟ್ಟು, ನಿಮ್ಮಲ್ಲಿ ಬೆಕ್ಕನ್ನು ಯಾರು ಚೆನ್ನಾಗಿ ಬೆಳೆಸುತ್ತೇನೆ ಎಂದ. ತೆನಾಲಿ ರಾಮಕೃಷ್ಣ ಬೆಕ್ಕನ್ನ ರಾಜನಲ್ಲಿ ಕೇಳಿದನಲ್ಲ, ಹಾಗೆ ಅವರಿಗೆ ಬೆಕ್ಕನ್ನ ಕೊಟ್ಟು, ಒಂದು ಬೆಕ್ಕಿನ ಮರಿ ಮತ್ತು ಒಂದು ಹಸುವನ್ನ ಕೊಟ್ಟು, ಯಾರು ಈ ಬೆಕ್ಕನ್ನ ಚೆನ್ನಾಗಿ ಬೆಳೆಸ್ತೀರಿ ಅವರಿಗೆ ಬಹುಮಾನ ಕೊಡ್ತೇನೆ ಅಂತ ಘೋಷಿಸ್ತಾನೆ. 3 ತಿಂಗಳ ಬಳಿಕ ರಾಜನ ಆಜ್ಞೆಯಂತೆ ಎಲ್ಲರೂ ಬೆಕ್ಕುಗಳನ್ನು ತಂದರು. ಬೆಕ್ಕುಗಳಿಗೆಂದು ರಾಣಿವಾಸದವರು ಒಂದೊಂದು ಬಟ್ಟಲು ಹಾಲನ್ನಿಟ್ಟರು. ಬೇರೆಲ್ಲ ಬೆಕ್ಕುಗಳು ಹಾಲನ್ನು ಕುಡಿಯಲಾರಂಭಿಸಿದಾಗ ಸಿರ್ರೆಂದು ಮುಖ ತಿರುಗಿಸಿತು. ಅದನ್ನು ಕಂಡ ಅರಸ ಕೇಳ್ತಾನೆ, ರಾಮಕೃಷ್ಣ, ನಿನ್ನ ಬೆಕ್ಕೇಕೆ ಹಾಲು ಕುಡಿಯುತ್ತಿಲ್ಲ ಅಂತ ಕೇಳ್ತಾನೆ. ಬೆಕ್ಕಿನ ಮರಿಯನ್ನು ತೆಗೆದುಕೊಂಡು ಹೋದಂಥವರು ರಾಜನ ಆಜ್ಞೆಯಂತೆ 3 ತಿಂಗಳ ಬಳಿಕ ಬಂದು ಆಸ್ಥಾನದಲ್ಲಿ ನಿಲ್ತಾರೆ. ರಾಣಿವಾಸದಲ್ಲಿರುವಂತಹ ದಾಸಿಯರು ಒಂದೊಂದು ಬಟ್ಟಲು ಹಾಲನ್ನ ಬೆಕ್ಕಿನ ಮುಂದೆ ಇಡ್ತಾರೆ. ಎಲ್ಲ ಬೆಕ್ಕುಗಳು ಹಾಲನ್ನು ಕುಡಿಯಲು ಶುರು ಮಾಡ್ತವೆ. ಆದರೆ ರಾಮಕೃಷ್ಣನ ಬೆಕ್ಕು ಮಾತ್ರ ಮುಖವನ್ನು ತಿರುಗಿಸುತ್ತದೆ. ಅದನ್ನು ಕಂಡು ಅರಸನಿಗೆ ಆಶ್ಚರ್ಯ ಆಗ್ತದೆ. ನಿಮ್ಗೆಲ್ಲ ಗೊತ್ತಿದೆ, ಬೆಕ್ಕುಗಳಿಗೆ ಹಾಲಂದ್ರೆ ತುಂಬಾ ಇಷ್ಟ. ಆಗ ಅರಸ ರಾಮಕೃಷ್ಣನಲ್ಲಿ ಕೇಳ್ತಾನೆ, ರಾಮಕೃಷ್ಣ, ನಿನ್ನ ಬೆಕ್ಕೇಕೆ ಹಾಲು ಕುಡಿಯುತ್ತಿಲ್ಲ ಅಂತ. ರಾಮಕೃಷ್ಣ, ಮಕ್ಕಳಿಗೆ ಕಣ್ಣು ಮುಚ್ಚಿ ಹಾಲು ಕುಡಿಯೋದೊಂದು ದುರಭ್ಯಾಸ. ನನ್ನ ಬೆಕ್ಕು ಹಾಗೆ ಮಾಡಬಾರದು ಅಂತ ಮೊದಲ ದಿನ ಬಿಸಿ ಹಾಲನ್ನು ಕೊಟ್ಟೆ. ಕುಡಿದಾಗ ಅದರ ಮೀಸೆ ಸುಟ್ಟಿತು. ಮತ್ತೆ ಪ್ರತಿದಿನವೂ ಹಾಗೆ ಮಾಡಿದೆ. ಈಗ ಬೆಕ್ಕು ಹಾಲನ್ನೇ ಕುಡಿಯೋದಿಲ್ಲ ಎಂದ ರಾಮಕೃಷ್ಣ. ಆಗ ರಾಮಕೃಷ್ಣ ಉತ್ತರ ಕೊಡ್ತಾನೆ, ಪ್ರಭು, ಬೆಕ್ಕುಗಳಿಗೆ ಕಣ್ಣು ಮುಚ್ಚಿ ಹಾಲು ಕುಡಿಯೋದೊಂದು ದುರಭ್ಯಾಸ. ಇದೊಂದು ಮೀಸೆ ಸುಟ್ಟಿತು. ಮತ್ತೆ ಪ್ರತಿದಿನವೂ ಹಾಗೆ ಮಾಡಿದ. ಅವನು ಬಿಡ್ಲಿಲ್ಲ. ದಿನವೂ ಬಿಸಿಯಾದ ಹಾಲನ್ನ ಬೆಕ್ಕಿಗೆ ಕುಡಿಸ್ಲಿಕ್ಕೆ ಪ್ರಯತ್ನ ಪಟ್ಟ. ಆದ್ರೆ ಬೆಕ್ಕೆಲ್ಲಿ ಬಿಸಿ ಹಾಲನ್ನ ಕುಡಿತದೆ? ಬೆಕ್ಕು ಪ್ರತಿದಿನ ಹಾಲನ್ನ ಕುಡಿಯದೆ ಬೆಕ್ಕು ಹಾಲನ್ನೇ ಕುಡಿಯೋದಿಲ್ಲ ಎನ್ನುವ ರೀತಿಯಲ್ಲಿ ಬೆಕ್ಕನ್ನ ರಾಮಕೃಷ್ಣ ಸಾಕಿದ. ಆದರೆ ನಿನ್ನ ಬೆಕ್ಕು ಬೇರೆಲ್ಲ ಬೆಕ್ಕುಗಳಿಗಿಂತ ದಪ್ಪವಾಗಿದೆಯಲ್ಲ, ಅದು ಹೇಗೆ ಎಂದು ಪ್ರಶ್ನಿಸಿದ ಅರಸ. ಹಾಲು ಕುಡಿದಂತಹ ಬೆಕ್ಕುಗಳಿಗಿಂತ ರಾಮಕೃಷ್ಣನ ಹಾಲು ಕುಡಿಯದೇ ಇರುವಂತಹ ಬೆಕ್ಕು ತುಂಬಾ ದಪ್ಪವಾಗಿತ್ತು. ಅದು ಹೇಗೆ ಅಂತ ಕೃಷ್ಣದೇವರಾಯನಿಗೆ ಆಶ್ಚರ್ಯ ಆಗ್ತದೆ. ಅದು ಹೇಗೆ ನಿನ್ನಿಂದ ಸಾಧ್ಯ ಆಯಿತು ಬೆಕ್ಕನ್ನ ಆರೋಗ್ಯವಾಗಿಡಲು ಅಂತ ಪ್ರಶ್ನೆ ಮಾಡ್ತಾರೆ. ಮಹಾಗಳು ತಮ್ಮ ಆಹಾರಕ್ಕೆ ಇನ್ನೊಬ್ಬರನ್ನು ಅವಲಂಬಿಸೋಲ್ಲ. ಹಾಲಿಲ್ಲದಿದ್ದರೆ ಪ್ರತಿದಿನವೂ
ಪಾರಿವಾಳಗಳನ್ನು ತಿನ್ನುತ್ತಿತ್ತು. ಅದಕ್ಕೆ ಅದು ದಪ್ಪವಾಗಿದೆ ಎಂದ ರಾಮಕೃಷ್ಣ. ಪ್ರಭು, ಪ್ರಾಣಿಗಳು ಇನ್ನೊಬ್ಬರನ್ನ ಆಹಾರಕ್ಕಾಗಿ ಅವಲಂಬಿಸುವುದಿಲ್ಲ. ಈಗ ನೀವೆಲ್ಲ ನೋಡಿರ್ತೀರಿ, ನಾಯಿ, ಬೆಕ್ಕು, ದನ ಇವುಗಳೆಲ್ಲ ತಮ್ಮ ಆಹಾರವನ್ನ ತಾವೇ ಹುಡುಕಿಕೊಂಡು ಬದುಕ್ತವೆ. ಈಗ ಆಹಾರ ಹಾಲಿಲ್ಲದೆ ಇದ್ದರೆ ಏನಾಯ್ತು? ಬೆಕ್ಕಿಗೆ ಹಾಲು ಏನಾಯ್ತು? ಅಥವಾ ಹಾಲು ಕುಡಿಯಲು ಸಾಧ್ಯವಾಗದೇ ಇಲ್ಲದಿದ್ದರೆ ಏನಾಯ್ತು? ಬೆಕ್ಕು ಪ್ರತಿದಿನ ಇಲಿ, ಪಾರಿವಾಳ, ಮಾಂಸಾಹಾರಿಯಾದಂತಹ ಬೆಕ್ಕು ಇಲಿಗಳನ್ನ ಹಿಡಿದು ತಿಂತಾ ಇತ್ತು, ಪಾರಿವಾಳಗಳನ್ನ ಹಿಡಿದು ತಿಂತಾ ಇತ್ತು. ಹಾಗಾಗಿ ಅದು ದಪ್ಪವಾಗಿದೆ ಎಂದ ರಾಮಕೃಷ್ಣ ಉತ್ತರ ಕೊಡ್ತಾನೆ. ರಾಜ ಸುಪ್ರೀತನಾಗಿ ಈ ಬೆಕ್ಕು ನಮ್ಮಲ್ಲೇ ಇರಲಿ ಎಂದ. ರಾಜನಿಗೆ ತುಂಬಾ ಸಂತೋಷವಾಗ್ತದೆ. ಅಂದ್ರೆ ಬೆಕ್ಕಿನ ಮೂಲಕ ಒಂದು ವಿಶೇಷ ಜ್ಞಾನವನ್ನ ರಾಮಕೃಷ್ಣ ಎಲ್ಲರಿಗೂ ನೀಡಿದ್ದಾನೆ ಎನ್ನುವ ರೀತಿಯಲ್ಲಿ ಈ ಬೆಕ್ಕು ನಮ್ಮಲ್ಲೇ ಇರಲಿ ಎಂದ. ಈ ಬೆಕ್ಕನ್ನ ರಾಜನ ಆಸ್ಥಾನದಲ್ಲಿ ಇಟ್ಟು ಬಿಡು ಅಂತ ಹೇಳ್ತಾನೆ. ಆಗ ರಾಮಕೃಷ್ಣ ಹೇಳ್ತಾನೆ, ಎಂದು ಕೇಳಿದ ರಾಮಕೃಷ್ಣ. ಆ ಬೆಕ್ಕಿನ ಮರಿ ಜೊತೆಗೆ ಬೆಕ್ಕು ಸಾಕಲು ಒಂದು ಹಸು ಕೊಟ್ಟಿದ್ರಲ್ಲ, ಅದನ್ನೇನ್ ಮಾಡ್ಲಿ ಅಂತ ರಾಮಕೃಷ್ಣ ಕೇಳ್ತಾನೆ. ಅದು ಗೋದಾನ, ಹಸು ನಿನಗೇ ಇರಲಿ ಎಂದು ನಕ್ಕು ನುಡಿದ ಅರಸ. ಆ ಹಸುವನ್ನೇನು ನೀನು ವಾಪಸ್ ಕೊಡೋದು ಬೇಡ, ಬೆಕ್ಕು ಮಾತ್ರ ರಾಜನ ಆಸ್ಥಾನದಲ್ಲಿರಲಿ. ದಾನ, ಗೋವಿನ ದಾನ, ಅದು ಪುಣ್ಯದ ಕೆಲಸ, ಹಾಗಾಗಿ ಅದು ನಿನ್ನ ಬಳಿಯೇ ಇರಲಿ ಎಂದು ಸಂತೋಷದಿಂದ ಕೃಷ್ಣದೇವರಾಯ ಹಸುವನ್ನ ರಾಮಕೃಷ್ಣನಿಗೆ ಕೊಡ್ತಾನೆ ಹಾಗೂ ಬೆಕ್ಕನ್ನ ತನ್ನ ಬಳಿ ಇಟ್ಟುಕೊಳ್ತಾನೆ. ಚೆನ್ನಾಗಿದೆಯಲ್ಲ ಮಕ್ಕಳೇ ಕತೆ? ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.